ಬಂಧುಗಳೇ ನಮಸ್ಕಾರ. ಮಧ್ಯಮ ಚರಿತ್ರದಲ್ಲಿ ಬರುವಂತಹ ಮಹಾಲಕ್ಷ್ಮಿಯ ಧ್ಯಾನ ಮತ್ತು ಅದರ ಸ್ವರೂಪವನ್ನು ಈಗಾಗಲೇ ನೋಡಿದ್ದೇವೆ. ಮುಂದಕ್ಕೆ ದ್ವಿತೀಯೋಧ್ಯಾಯವು ಹೀಗೆ ಪ್ರಾರಂಭವಾಗುತ್ತದೆ. ದ್ವಿತೀಯೋಧ್ಯಾಯಃ ಮಹಿಷಾಸುರ ಸೈನ್ಯವಧಃ. ಓಂ ಹ್ರೀಂ ಋಷಿರುವಾಚ ದೇವಾಸುರಮಭೂದ್ಯುದ್ಧಂ ಪೂರ್ಣಮಬ್ಧಶತಂ ಪುರಾ ಮಹಿಷೇ ಸುರಾಣಾಮಧಿಪೇ ದೇವಾನಾಂ ಚ ಪುರಂದರೇ ತತ್ರಾಸುರೈರ್ಮಹಾವೀರ್ಯೈರ್ದೇವಸೈನ್ಯಂ ಪರಾಜಿತಂ ಜಿತ್ವಾ ಚ ಸಕಲಾನ್ ದೇವಾನಿಂದ್ರೋ ಭೂನ್ಮಹಿಷಾಸುರಃ. ಈ ಎರಡನೇ ಅಧ್ಯಾಯದ ಮಹಿಷಾಸುರ ಸೈನ್ಯ ವಧೆ ಎನ್ನುವುದನ್ನು ಋಷಿಯು ಈ ರೀತಿಯಾಗಿ ಪ್ರಾರಂಭಿಸುತ್ತಾರೆ. ಹಿಂದೆ ದೇವತೆಗಳಿಗೆ ಇಂದ್ರನು ಪ್ರಭುವಾಗಿದ್ದಾಗ ಮತ್ತು ಅಸುರರಿಗೆ ಮಹಿಷಾಸುರನು ಅಧಿಕಾರಿಯಾಗಿದ್ದಾಗ ದೇವದಾನವರಲ್ಲಿ ಸಂಪೂರ್ಣ 100 ವರ್ಷಗಳ ಕಾಲ ಯುದ್ಧವು ನಡೆಯಿತು. ಆ ಯುದ್ಧದಲ್ಲಿ ಮಹಾವೀರ್ಯ ಸಂಪನ್ನರಾದ ಅಸುರರಿಂದ ದೇವಸೈನ್ಯವು ಸೋಲಿಸಲ್ಪಟ್ಟಿತು. ಎಲ್ಲ ದೇವತೆಗಳನ್ನು ಗೆದ್ದು ಮಹಿಷಾಸುರನು ಇಂದ್ರಪಟ್ಟವನ್ನು ಏರಿದನು. ತತಃ ಪರಾಜಿತಾ ದೇವಾಃ ಪದ್ಮಯೋನಿಂ ಪ್ರಜಾಪತಿಂ ಪುರಸ್ಕೃತ್ಯ ಗತಾಸ್ತತ್ರ ಯತ್ರೇಷ ಗರುಡಧ್ವಜೌ ಯಥಾವೃತ್ತಂ ತಯೋಸ್ತದ್ವನ್ಮಹಿಷಾಸುರಚೇಷ್ಟಿತಂ ತ್ರಿದಶಃ ಕಥಯಾಮಾಸುರ್ದೇವಾಭಿಭವ ವಿಸ್ತರಂ. ಅನಂತರ ಅಸುರರಿಂದ ಪರಾಜಿತರಾಗಿದ್ದ ದೇವತೆಗಳು ವಿಷ್ಣುವಿನ ನಾಭೀಕಮಲದಲ್ಲಿ ಜನಿಸಿದ ಪ್ರಜಾಪತಿಯನ್ನು ನಾಯಕನನ್ನಾಗಿ ಮಾಡಿಕೊಂಡು ಈಶ್ವರ ಮತ್ತು ಮಹಾವಿಷ್ಣು ಇವರಿದ್ದ ಜಾಗಕ್ಕೆ ಹೋದರು. ದೇವತೆಗಳು ಅವರಿಬ್ಬರ ಮುಂದೆ ಮಹಿಷಾಸುರನ ಕೃತ್ಯವನ್ನೂ ತಾವು ಸೋತ ಬಗೆಯನ್ನು ಹಿಂದೆ ನಡೆದಂತೆಯೇ ವಿಸ್ತಾರವಾಗಿ ತಿಳಿಸಿದರು. ಸೂರ್ಯೇಂದ್ರಾಗ್ನ್ಯನಿಲೇಂದೂನಾಂ ಯಮಸ್ಯ ವರುಣಸ್ಯ ಚ ಅನ್ಯೇಷಾಂ ಚಾಧಿಕಾರಾನ್ ಸ ಸ್ವಯಮೇವಾಧಿತಿಷ್ಠತಿ ಸ್ವರ್ಗಾನ್ ನಿರಾಕೃತಾಃ ಸರ್ವೇ ತೇನ ದೇವಗಣಾ ಭುವಿ ವಿಚರಂತಿ ಯಥಾ ಮರ್ತ್ಯಾ ಮಹಿಷೇಣ ದುರಾತ್ಮನಾ. ಆ ಮಹಿಷಾಸುರನು ಸೂರ್ಯ, ಚಂದ್ರ, ಅಗ್ನಿ, ವಾಯು, ಚಂದ್ರ, ಯಮ, ವರುಣ ಇವರ ಮತ್ತು ಇತರರ ಅಧಿಕಾರಗಳನ್ನು ಕಸಿದುಕೊಂಡು ತಾನೇ ಅಧಿಪತಿಯಾಗಿರುವನು. ದುರಾತ್ಮನಾದ ಆ ಮಹಿಷಾಸುರನಿಂದಾಗಿ ಸ್ವರ್ಗ ಭೋಗಗಳ ನಿರಾಕೃತರಾದ ದೇವತೆಗಳ ಗಣಗಳೆಲ್ಲವೂ ಭೂಲೋಕದಲ್ಲಿ ಸಾಮಾನ್ಯ ಮಾನವರಂತೆ ಸಂಚರಿಸುತ್ತಿರುವರು. ಏತದ್ವಃ ಕಥಿತಂ ಸರ್ವಮರಾರಿವಿಚೇಷ್ಟಿತಂ ಶರಣಂ ಚ ಪ್ರಪನ್ನಾಃ ಸ್ಮೋ ವಧಸ್ತಸ್ಯ ವಿಚಿಂತ್ಯತಾಂ ಇಥಂ ನಿಶಮ್ಯ ದೇವಾನಾಂ ವಚಾಂಸಿ ಮಧುಸೂದನಃ ಚಕಾರ ಕೋಪಂ ಶಂಭುಶ್ಚ ಭ್ರುಕುಟೀಕುಟಿಲಾನನೌ. ದೇವತಾರಿಯಾದ ಮಹಿಷಾಸುರನಿಂದ ಮಾಡಲ್ಪಟ್ಟಿರುವ ಈ ಕೃತ್ಯವೆಲ್ಲವೂ ನಿಮಗೆ ಹೇಳಲ್ಪಟ್ಟಿತು. ನಾವು ನಿಮ್ಮನ್ನು ಶರಣು ಹೊಕ್ಕಿದ್ದೇವೆ. ಅವನ ವಧೆಯ ಉಪಾಯವು ಚಿಂತಿಸಲ್ಪಡಲಿ. ಹೀಗೆ ದೇವತೆಗಳು ಹೇಳಿದ ಮಾತನ್ನು ಕೇಳಿ ಮಧುಸೂದನನು ಶಂಭುವು ಹುಬ್ಬು ಗಂಟಿಕ್ಕಿ ಕೋಪವನ್ನು ತಾಳಿದರು.